ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಮಳೆರಾಯ. ರಾತ್ರಿ ಶುರುವಾದಂತಹ ಮಳೆ ಬೆಳಗ್ಗೆವರೆಗೂ ಕೂಡ ಸುರಿದಿದೆ. ಈ ಮಳೆ ಅಬ್ಬರದಿಂದಾಗಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ನಾಗವಾರ ಜಂಕ್ಷನ್ ಹಾಗೂ ಹೆಬ್ಬಾಳ ನಡುವಿನ ರಸ್ತೆಗಳಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೆಬ್ಬಾಳದಿಂದ ಪ್ಯಾಲೇಸ್ ರಸ್ತೆವರೆಗೂ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಮಳೆ ಆರ್ಭಟದಿಂದಾಗಿ ಯಾವ ರೀತಿಯಲ್ಲಿ ನೀರು ನಿಂತಿದೆ ಅಂತ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೋಡೋಣ. ನಾನೀಗ ನಾಗವಾರ ಜಂಕ್ಷನ್ ಬಳಿ ಇದ್ದೀನಿ. ನಾಗವಾರ ಟು ಹೆಬ್ಬಾಳವನ್ನು ಸಂಪರ್ಕಿಸುವ ಅಂಡರ್ಪಾಸ್ ಕೆಳಭಾಗದಲ್ಲಿ ಅಂದರೆ ನಾಗವಾರ ಜಂಕ್ಷನ್ ಭಾಗದಲ್ಲಿ ಸಾಕಷ್ಟು ರಸ್ತೆ ಮೇಲೆ ನೀರು ಸೇರಿಕೊಂಡಿರುವಂಥದ್ದು. ಹೀಗಾಗಿ ರಸ್ತೆಗಳು ಕೂಡ ಜಲಾವೃತವಾಗಿರುವಂಥದ್ದು. ಹೀಗಾಗಿ ಈ ಒಂದು ನೀರಿನಲ್ಲೇ ವಾಹನ ಸವಾರರು ಕೂಡ ಪರದಾಡುವಂಥ ಸ್ಥಿತಿ ಸದ್ಯಕ್ಕೆ ಏರ್ಪಟ್ಟಿದೆ. ಒಂದು ಕಡೆ ಹೆಬ್ಬಾಳ ಮುಖ್ಯ ರಸ್ತೆ ಟ್ರಾಫಿಕ್ ಇಂದ ಜಾಮ್ ಆಗಿದ್ರೆ, ಮತ್ತೊಂದು ನಾಗವಾರ ಜಂಕ್ಷನ್ ಟು ಹೆಬ್ಬಾಳವನ್ನು ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸರ್ವಿಸ್ ರಸ್ತೆಗಳು ಜಲಾವೃತವಾಗಿರೋದ್ರಿಂದ ವಾಹನ ಸವಾರರಾಗಿರ್ಬೋದು ಮತ್ತು ಏನು ಕಾರ್ ಸವಾರರಿದ್ದಾರೆ ಒಂದು ರೀತಿಯಂತಹ ಆತಂಕದಲ್ಲೇ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಬೇಕಂತ ಸ್ಥಿತಿ ಇದೆ. ಯಾಕಂದ್ರೆ ಈ ಒಂದು ರಸ್ತೆಯ ಅಕ್ಕಪಕ್ಕದಲ್ಲಿ ಗುಂಡಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಹೀಗಾಗಿ ನೀರಿನಿಂದ ಗುಂಡಿಗಳು ಮುಚ್ಚಿ ಹೋಗಿರೋದ್ರಿಂದ ಯಾವ ಪ್ರಮಾಣದಲ್ಲಿ ಗುಂಡಿಗಳಿದೆ ಮತ್ತು ಎಷ್ಟು ದೊಡ್ಡದಾದ ಗುಂಡಿಗಳಿದೆ ಅನ್ನುವಂತಹ ಒಂದು ವ್ಯಾಪ್ತಿ ಸಿಗೋದಿಲ್ಲ. ಹೀಗಾಗಿ ವಾಹನ ಸವಾರರು ಕೂಡ ಕೊಂಚ ಎಚ್ಚರಿಕೆಯಿಂದ ಸಾಗುವಂತಹ ಅವಶ್ಯಕತೆ ಇರುತ್ತೆ. ಹೀಗಾಗಿ ಈ ಒಂದು ನಾಗವಾರ ಸುತ್ತಮುತ್ತ ಭಾಗಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಸರ್ವಿಸ್ ರಸ್ತೆಗಳು ಮುಖ್ಯ ರಸ್ತೆಗಳು ಕೂಡ ಜಲಾವೃತವಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಶುರುದಂತಹ ಮಳೆ ಏನಿದೆ ಸತತವಾಗಿ 2 ಗಂಟೆಗಳಿಗೂ ಕೂಡ ಅಧಿಕ ಪ್ರಮಾಣದಲ್ಲಿ ಮಳೆ ಆಗಿದೆ. ಹೀಗಾಗಿ ಬೈಕ್ ಸವಾರರಾಗಿರ್ಬೋದು ಮತ್ತು ವಾಹನ ಸವಾರರು ಕೂಡ ಒಂದು ಕೊಂಚ ಎಚ್ಚರಿಕೆಯಿಂದ ರಸ್ತೆಯನ್ನು ದಾಟಬೇಕಾಗುತ್ತೆ. ಯಾಕೆಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ದೈನಂದಿನ ಕಾರ್ಯಚಟುವಟಿಕೆಗಳಿಗಾಗಿರ್ಬೋದು ಮತ್ತು ಬೇರೆ ಬೇರೆ ಕೆಲಸಕ್ಕೆ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಳ್ಬೇಕಾದಂಥವ್ರು ಇವತ್ತು ತಮ್ಮ ಕೆಲಸಗಳು ತೊಡಗಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಬೆಳಗ್ಗೆ ಶುರುವಾಗಿರುವಂಥ ಮಳೆ ದೊಡ್ಡ ಪ್ರಮಾಣದಲ್ಲಿ ಆದ ಮಳೆಯಿಂದ ಬೇರೆ ಬೇರೆ ತಗ್ಗು ಪ್ರದೇಶಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಹೀಗಾಗಿ ಕೆಲಸಗಳಿಗೆ ಹೋಗುವಂಥವರಾಗಿರ್ಬೋದು ಮತ್ತು ತಮ್ಮ ದೈನಂದಿನ ಕಾರ್ಯಚಟುವಟಿಕೆ ಭಾಗಿಯಾಗುವಂಥವರಿಗೆ ಈ ಒಂದು ಮಳೆಯ ಎಫೆಕ್ಟ್ ಈಗ ತಡ್ತಾ ಇದೆ. ಯಾಕೆಂದರೆ 9 ಗಂಟೆಯ ಬಳಿಕವೂ ಕೂಡ ರಸ್ತೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ಸೇರಿಕೊಂಡಿದೆ. ಹೀಗಾಗಿ ರಸ್ತೆಯನ್ನು ದಾಟೋದಕ್ಕಾಗಲಿ ಅಥವಾ ವಾಹನ ಸವಾರರು ಈ ಒಂದು ರಸ್ತೆಯನ್ನು ಬಳಸೋದಕ್ಕೂ ಕೂಡ ಈಗ ಭಯ ಬೀಳುವಂಥ ಸ್ಥಿತಿ ಇದೆ. ಯಾಕೆಂದರೆ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ಮತ್ತು ಗುಂಡಿಗಳು ಕೂಡ ಇರೋದ್ರಿಂದ ರಸ್ತೆಯನ್ನು ದಾಟ್ಕೊಂಡು ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸದ್ಯಕ್ಕೆ ನಾಗವಾರ ಜಂಕ್ಷನ್ ಟು ಹೆಬ್ಬಾಳ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಕೂಡ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ಗುಂಡಿಗಳಾಗಿರೋದ್ರಿಂದ ಗುಂಡಿಗಳ ಮೇಲ್ಗಡೆ ಈ ನೀರು ನಿಲ್ಲೋದ್ರಿಂದ ರಸ್ತೆಯ ಗುಂಡಿಗಳ ಪ್ರಮಾಣ ಗೊತ್ತಾಗೋದಿಲ್ಲ. ಹೀಗಾಗಿ ಬೈಕ್ ಸವಾರರು ಸ್ಕಿಡ್ ಆಗುವಂಥದ್ದು ಮತ್ತು ಬೀಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸದ್ಯಕ್ಕೆ ಇದು ನಾಗವಾರ ಜಂಕ್ಷನ್ನ ಸ್ಥಿತಿಗತಿಗಳು. ಯಾಕಂದರೆ ಅಕ್ಕಪಕ್ಕದ ಪ್ರದೇಶಗಳಿಂದ ಬಿದ್ದಂಥ ನೀರು ತಗ್ಗು ಪ್ರದೇಶಕ್ಕೆ ನುಗ್ಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ನಾಗವಾರ ಜಂಕ್ಷನ್ನ ಅಂಡರ್ಪಾಸ್ನ ಕೆಳಭಾಗದಲ್ಲಿ ರಿಂಗ್ ರೋಡ್ಗೆ ಸಂಪರ್ಕಿಸುವಂತಹ ಕೆಳಭಾಗದ ರಸ್ತೆಗಳಲ್ಲಿ ನಾಗವಾರ ಸರ್ಕಲ್ನ ಪ್ರಮುಖ ರಸ್ತೆಗಳಲ್ಲಿ ಈ ಪ್ರಮಾಣದ ನೀರು ನಿಂತಿರುವುದು ಕೂಡ ಕಂಡುಬರ್ತಾ ಇದೆ. ದೊಡ್ಡ ಗುಂಡಿಗಳು ಬಿದ್ದಿರೋದ್ರಿಂದ ವಾಹನ ಸವಾರರಾಗಿರ್ಬೋದು ಮತ್ತು ಪಾದಚಾರಿಗಳು ಕೂಡ ಕೊಂಚ ಎಚ್ಚರಿಕೆಯಿಂದ ಸಾಗಬೇಕಾದಂತಹ ಸಾಧ್ಯತೆಗಳು ಕೂಡ ಈ ಒಂದು ಭಾಗದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಹೆಬ್ಬಾಳ ಮುಖ್ಯ ರಸ್ತೆಗಳನ್ನು ಅಂದರೆ ಹೆಬ್ಬಾಳದಿಂದ ಪ್ರಮುಖವಾಗಿ ಸಿಟಿಯನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. 1 ಕಿಲೋಮೀಟರ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಬೆಳಗ್ಗೆ ಇವತ್ತಿನ ದೈನಂದಿನ ಕಾರ್ಯಚಟುವಟಿಕೆ ಭಾಗಿಯಾಗುವಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಎಫೆಕ್ಟ್ ತಟ್ಟಿರುವಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.